ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 67ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಇಂದ್ರಿಯಾಣಾಂ ಹಿಚರತಾಂ ಯನ್ ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅನುವಾದ: ಏಕೆಂದರೆ ಹೇಗೆ ನೀರಿನಲ್ಲಿ ಚಲಿಸುವ ನಾವೆಯನ್ನು ವಾಯುವು ಅಪಹರಿಸುತ್ತದೋ ಹಾಗೆಯೇ ವಿಷಯಗಳಲ್ಲಿ ಚರಿಸುತ್ತಿರುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವ ಇಂದ್ರಿಯದ ಜೊತೆಯಲ್ಲಿ ಇರುತ್ತದೆಯೋ ಆ ಒಂದೇ ಇಂದ್ರಿಯವು ಈ ಅಯುಕ್ತ ಪುರುಷನ ಬುದ್ಧಿಯನ್ನು ಅಪಹರಿಸುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಯಾಕೆ ಅಂತಂದರೆ ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಅಯುಕ್ತ ಮನುಷ್ಯ ಇರ್ತಾನಲ್ಲ, ಅಂದರೆ ಯಾರು ಮನಸ್ಸು ಮತ್ತು ಇಂದ್ರಿಯಗಳನ್ನು ಯಾರು ಕಂಟ್ರೋಲ್ ಮಾಡ್ಕೊಂಡಿರೋದಿಲ್ವೋ ಅವನನ್ನು ಅಯುಕ್ತ ಮನುಷ್ಯ ಅಂತ ಹೇಳ್ತಾರೆ ಅನ್ನೋದನ್ನು ಓದ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಅಂಥ ಮನುಷ್ಯ ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ದೇ ಇದ್ದಾಗ ಅವನಿಗೆ ಶಾಂತಿ ಅದೆಲ್ಲ ಸಿಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆ ಎಕ್ಸಾಂಪಲನ್ನು ಸೇರಿಸೋದಕ್ಕೋಸ್ಕರ ಓದ ಶ್ಲೋಕದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ರೋ ಅದನ್ನು ಮುಂದುವರಿಸಿ ಇಲ್ಲಿ. ಯಾಕೆ ಅಂತಂದರೆ, ಹೇಗೆ ಈಗ ನೀರಲ್ಲಿ ಹೋಗ್ತಾ ಇರುವಂಥ ಒಂದು ದೋಣಿ ಇರುತ್ತಲ್ಲ, ಈಗ ನಾವು ಒಂದು ದೊಡ್ಡ ಹಡಗು ಅಂತ ಇಟ್ಕೊಳ್ಳಿ, ಅದು ಸಮುದ್ರದಲ್ಲಿ ಹೋಗ್ತಾ ಇರುತ್ತೆ. ಅದು ಗಾಳಿ ಯಾವ ಕಡೆ ಹೋಗುತ್ತೋ ಆ ರೀತಿ, ಅಂದರೆ ಸಮುದ್ರದಲ್ಲಿ ಒಂದು ಹಡಗು ಅಥವಾ ದೋಣಿ ಏನಾದರೂ ಆಗಿರ್ಬೋದು ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಜೋರಾಗಿ ಗಾಳಿ ಬೀಸುತ್ತೆ ಅಂತ ಇಟ್ಕೊಳ್ಳಿ. ಆ ಗಾಳಿಯ ಒಡೆತಕ್ಕೆ ಆ ದೋಣಿ ಏನು ಮಾಡುತ್ತೆ, ಮುಳುಗಿ ಹೋಗುತ್ತೆ ಅಥವಾ ಅದು ವಿರುದ್ಧ ದಿಕ್ಕಲ್ಲೂ ಆ ಗಾಳಿ ಒಡ್ಕೊಂಡು ಹೋಗಿದ ಕಡೆ ಎಲ್ಲ ಅದು ಹೋಗ್ತಾ ಇರುತ್ತೆ. ಅದಕ್ಕೆ ಇಷ್ಟ ಒಂದು ಕಡೆ ಅದನ್ನು ಎಳ್ಕೊಂಡು ಹೊಟ್ಟೋಗುತ್ತೆ ಗಾಳಿ. ಅದೇ ರೀತಿ ಯಾರು ಬರೀ ಇಂದ್ರಿಯಾಸಕ್ತಿ ವಿಷಯಗಳಲ್ಲಿ ಮುಳುಗಿರ್ತಾನೋ ಅಂತಂದ್ರೆ ಏನು, ವಿಷಯಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾನೆ. ವಿಷಯಗಳು ಅಂತಂದ್ರೆ ಏನು, ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ ಅದಕ್ಕೆ ಬೇಕಾಗಿರುವಂಥ ಆಹಾರ. ಅಂದರೆ ಕಣ್ಣಿಗೆ ನೋಡಬೇಕು ಅನ್ನೋದಿರುತ್ತೆ, ಕಿವಿಗೆ ಕೇಳಬೇಕು, ಈ ರೀತಿ ಬೇರೆ ಬೇರೆ ಇಂದ್ರಿಯಗಳಿಗೆ ಬೇರೆ ಬೇರೆ ವಿಷಯಗಳಿರುತ್ತಲ್ಲ, ಆ ವಿಷಯಗಳಲ್ಲೇ ಯಾವಾಗಲೂ ಓಡಾಡ್ತಾ ಇರುವಂತಹ ಇಂದ್ರಿಯಗಳಲ್ಲಿ ಮನಸ್ಸು, ಈಗ ಮನಸ್ಸಿರೋದು ಒಂದೇ ಅಲ್ವಾ, 5 ಇಂದ್ರಿಯಗಳಿದೆ. ಈಗ ನಮ್ಮ ಇಂದ್ರಿಯಗಳ ಒಂದು ಇಂದ್ರಿಯಗಳು ಯಾವುದಿದೆಯೋ ಅದರಲ್ಲಿ ಆ ಮನಸ್ಸು ಸೇರಿಕೊಂಡಾಗ ಅದರ ಜೊತೆಯಲ್ಲಿ ಆ ಇಂದ್ರಿಯದ ಕೆಲಸದಲ್ಲಿ ಅದು ಮುಳುಗಿ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಒಂದೇ ಒಂದು ಇಂದ್ರಿಯ ಸಾಕು ನಮ್ಮನ್ನು ಹಾಳು ಮಾಡೋದಕ್ಕೆ. ಅಂದರೆ ನಮ್ಮ ಬುದ್ಧಿಯನ್ನು ಅದು ಅಪಹರಣ ಮಾಡಿಬಿಡುತ್ತೆ. ಈಗ ಬುದ್ಧಿ ಹೇಳಿದಾಗ ಮನಸ್ಸು ಕೇಳಬೇಕು, ಮನಸ್ಸು ಹೇಳ್ದಂಗೆ ಇಂದ್ರಿಯಗಳು ಕೇಳಬೇಕು. ಆದರೆ ಇಲ್ಲಿ ಏನಾಗಿದೆ, ನಾವು ಇಂದ್ರಿಯವನ್ನು ಕಂಟ್ರೋಲ್ ಮಾಡದೇ ಇರೋದ್ರಿಂದ ಆ ಇಂದ್ರಿಯಗಳು ಮನಸ್ಸಿನ ಮೇಲೆ ಹಾವಿಯಾಗಿ ಆ ಮನಸ್ಸು ಅದು ಹೇಳ್ದಂಗೆ ಕೇಳುತ್ತೆ. ಆಗ ಅವೆಲ್ಲ ಸೇರ್ಕೊಂಡು ಬುದ್ಧಿಯ ಅಪಹರಣವನ್ನು ಮಾಡುತ್ತೆ. ಇಲ್ಲಿ ಒಂದು ಹಡಗಿನ ಎಕ್ಸಾಂಪಲ್, ನೀರಲ್ಲಿ ಹೋಗ್ತಾ ಇರುವಂಥ ಹಡಗು ಹೇಗೆ ದಾರಿ ತಪ್ಪುವಂಥ ಚಾನ್ಸಸ್ ಇರುತ್ತೆ ಅಥವಾ ಮುಳುಗುವಂಥ ಚಾನ್ಸಸ್ ಇರುತ್ತೋ, ಅದೇ ರೀತಿ ಇಂದ್ರಿಯ ವಿಷಯಗಳಿಗೆ ಯಾರು ದಾಸನಾಗಿರ್ತಾನೋ ಅವನು ಹೇಳ್ದಾಗೆ, ಅಂದರೆ ಆ ಇಂದ್ರಿಯಗಳು ಹೇಳ್ದಾಗೆ ಮನಸ್ಸು ಕೇಳುತ್ತೋ ಅವನ ಬುದ್ಧಿ ಅಪಹರಣ ಆಗುತ್ತೆ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಹಿ ಅನ್ನುವಂಥ ಪದದ ಅರ್ಥ ಏನು ಅಂತ ಅಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಹಿಂದಿನ ಶ್ಲೋಕದಲ್ಲಿ ಅಯುಕ್ತ ಮನುಷ್ಯ ಇರ್ತಾನಲ್ಲ, ಅವನಲ್ಲಿ ಅಯುಕ್ತ ಮನುಷ್ಯ ಅಂತಂದರೆ ಗೊತ್ತಾಯ್ತಲ್ವ, ಯಾರು ಇಂದ್ರಿಯ ಭೋಗಗಳಲ್ಲೇ ತುಂಬ ಮುಳುಗಿರ್ತಾನೋ, ಇಂದ್ರಿಯಗಳನ್ನು ತನ್ನ ವಶಕ್ಕೆ ತಗೊಂಡಿರೋದಿಲ್ವೋ ಅಂಥವನನ್ನು ಅಯುಕ್ತ ಮನುಷ್ಯ ಅಂತ ಹೇಳೋದು. ಅಂತಹ ಮನುಷ್ಯನಲ್ಲಿ ನಿಶ್ಚಲವಾದಂತಹ, ಅಂದರೆ ಆ ಕಡೆ ಈ ಕಡೆ ಓಡದೆ ಒಂದೇ ಒಂದು ಡಿಸಿಷನ್ ತಗೊಂಡಾಗ ಅದರಲ್ಲೇ ಇರುವಂಥದ್ದು, ಅದು ನಿಶ್ಚಲವಾದಂತಹ ಬುದ್ಧಿ ಅಥವಾ ಒಂದು ಭಾವನೆ, ಸುಖ, ಶಾಂತಿ ಯಾವುದೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾರಲ್ಲಿ? ಅಯುಕ್ತ ಮನುಷ್ಯನಲ್ಲಿ. ಅದೇ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸೋದಕ್ಕೋಸ್ಕರ ಅವೆಲ್ಲ ಇಲ್ಲದೆ ಇರುವ ಕಾರಣವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಒಂದು ಭಾವವನ್ನು ತೋರಿಸೋದಕ್ಕೋಸ್ಕರ ಹಿ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ.
ಅಂದರೆ ಯಾರಲ್ಲಿ ನಿಶ್ಚಲವಾದಂಥ ಬುದ್ಧಿ ಇರೋದಿಲ್ವೋ, ಭಾವನೆ ಇರೋದಿಲ್ವೋ, ಸುಖ ಶಾಂತಿ ಇದೆಲ್ಲ ಇರೋದಿಲ್ವೋ ಅಂಥವನ ಬಗ್ಗೆ ಹೇಳೋದಕ್ಕೋಸ್ಕರ, ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಏಕೆಂದರೆ ಅಥವಾ ಹಿ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಅರ್ಥ ಆಗಿದೆ ಅಲ್ವಾ? ಇನ್ನೊಂದು ಸರಿ ನಾನು ಅದನ್ನು ರಿಪೀಟ್ ಮಾಡ್ತೀನಿ. ಇಲ್ಲಿ ನೀರಿನಲ್ಲಿ ಚಲಿಸುವಂಥ ಹಡಗಿನ ಒಂದು ಎಕ್ಸಾಂಪಲ್ ತಗೊಂಡು ಹೇಗೆ ಆ ಹಡಗನ್ನು ಆ ಗಾಳಿ ಅಪಹರಣ ಮಾಡುತ್ತೋ, ಅಂದರೆ ಎತ್ಕೊಂಡು ಹೋಗ್ಬಿಡುತ್ತೆ ಅಂತ ಅರ್ಥ. ಅಪಹರಣ ಮಾಡೋದು ಅಂತಂದ್ರೆ ದೋಚ್ಕೊಂಡು ಹೋಗೋದು ಅಥವಾ ಎತ್ಕೊಂಡು ಹೋಗೋದು ಅಂತ. ಆ ದೋಣಿಯನ್ನು ತನ್ನಿಷ್ಟ ಬಂದಾಗ ಅದನ್ನು ಹೊಡ್ಕೊಂಡು ಹೋಗ್ಬಿಡುತ್ತಲ್ಲ, ಅದರ ಎಕ್ಸಾಂಪಲ್ ತಗೊಂಡಿಲ್ಲಿ ಯಾರ ಇಂದ್ರಿಯಗಳು ವಿಷಯಗಳಲ್ಲೇ ವಿಚಾರಿಸ್ತಾ ಇರುತ್ತೋ ಅಂಥವನ ಮನಸ್ಸು ಇದೆಯಲ್ಲ, ಅದು ಯಾವ ಇಂದ್ರಿಯ ಜೊತೆ ಸೇರ್ಕೊಳ್ಳುತ್ತೋ ಆ ಒಂದೇ ಒಂದು ಇಂದ್ರಿಯ ಆ ಅಯುಕ್ತ ಮನುಷ್ಯನ ಬುದ್ಧಿಯನ್ನು ಅಪಹರಣ ಮಾಡುತ್ತೆ. ಹೇಗೆ ಗಾಳಿ ನಾವೆಯ ಅಪಹರಣ ಮಾಡುತ್ತೋ ಹಾಗೆ ಅನ್ನೋದು ಇದರ ಒಂದು ಅರ್ಥ. ಈಗ ಅರ್ಥ ಆಗಿದೆ ಅಲ್ವಾ? ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.